ಹಲೋ, ನೀವೇನಾದರೂ ಈಗ ಹೊಸ ಮೊಬೈಲ್ ತಗೊಳ್ಳೋ ಪ್ಲ್ಯಾನಲ್ಲಿದ್ದರೆ ಕೆಲವೊಂದು ಪಾಯಿಂಟರ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿ ಅದು ನಿಮ್ಮ ನೆಕ್ಸ್ಟ್ ಮೊಬೈಲ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಲೆಟ್ಸ್ ಸ್ಟಾರ್ಟ್ ನಾವು. ಫಸ್ಟ್ ಪಾಯಿಂಟು ತುಂಬ ಇಂಪಾರ್ಟೆಂಟು. ಬ್ರ್ಯಾಂಡ್ ಆಫ್ ದ ಮೊಬೈಲ್. ಬ್ರ್ಯಾಂಡ್ ಆಫ್ ದ ಮೊಬೈಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಈಗ ನೀವು ಬೆಂಗಳೂರು ಅಂತ ಊರಲ್ಲಿದ್ದರೆ ಯಾವ ಬ್ರ್ಯಾಂಡದ ಮೊಬೈಲ್ ತೊಗೊಂಡ್ರು ಅದರ ಸರ್ವಿಸ್ ಸೆಂಟರ್ ಅವೈಲಬಿಲಿಟಿ ಇರುತ್ತೆ. ನಿಮಗೇನಾದರೂ ಪ್ರಾಬ್ಲಮ್ ಬಂದರೆ ಈಸಿಯಾಗಿ ಸರ್ವಿಸ್ ಸೆಂಟ್ರಿಗೆ ಹೋಗಿ ರಿಪೇರ್ ಮಾಡಿಸ್ಕೊಂಡು ಬರ್ಬೋದು. ಆದರೆ ನೀವು ಒಂದು ಚಿಕ್ಕ ತಾಲೂಕಾ ಪ್ಲೇಸು ಇಲ್ಲ ಚಿಕ್ಕ ಹಳ್ಳಿಯಲ್ಲಿದ್ದೀರಾ, ಸೊ ನಿಮಗೆ ದೊಡ್ಡ ಊರಿಂದ ಎಕ್ಸೆಸ್ ಇಲ್ಲ, ಅಂಥ ಟೈಮಲ್ಲಿ ಬ್ರ್ಯಾಂಡ್ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಸರ್ವಿಸ್ ಸೆಂಟರ್ ಅವೈಲಬಿಲಿಟಿ ಕೆಲವು ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಪ್ಪೋ ಇರ್ಬೋದು, ವಿವೋ ಇರ್ಬೋದು, MI ಇರ್ಬೋದು, ರಿಯಲ್ಮಿ ಇರ್ಬೋದು. ಸೊ ಇವೆಲ್ಲ ಬ್ರ್ಯಾಂಡದ್ದು ಸರ್ವಿಸ್ ಸೆಂಟ್ರು ಆಲ್ಮೋಸ್ಟ್ ಆಲ್ ಚಿಕ್ಕ ಊರಲ್ಲೂ ಅವೈಲಬಿಲಿಟಿ ಇದೆ. ಅಟ್ಲೀಸ್ಟ್ ನಿಮ್ಗೆ ಏನೋ ಒಂದು ಫೆಸಿಲಿಟಿ ಕೊಟ್ಟಿದ್ದಾರೆ. ಆದರೆ ಈಗ ಯಾವುದಾದ್ರೂ ಒಂದು ಹೊಸ್ದಾಗಿ ಬಂದರೆ, ಫಾರ್ ಎಕ್ಸಾಂಪಲ್ ನಥಿಂಗ್ ಫೋನ್ ಹುಡ್ಕೋಕೆ ಹೋದರೆ ಹಳ್ಳಿಲಿ ಸಿಗಲ್ಲ ಆ ಸರ್ವಿಸ್ ಸೆಂಟ್ರು. ಅವರು ಥರ್ಡ್ ಪಾರ್ಟಿ ಸರ್ವಿಸ್ ಸೆಂಟರ್ ಜೊತೆ ಟೈಅಪ್ ಮಾಡ್ಕೊಂಡಿರ್ತಾರೆ, ಇಲ್ಲ ನಿಮಗೆ ಯಾವುದೋ ಒಂದು ದೊಡ್ಡ ಊರಿಗೆ ವಿಸಿಟ್ ಮಾಡಿ ಅಲ್ಲಿ ಸರ್ವಿಸ್ ಸೆಂಟರ್ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಅದರಿಂದ ಬ್ರ್ಯಾಂಡ್ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಕೇಸಲ್ಲಿ. ಯಾವ ಬ್ರ್ಯಾಂಡ್ ತೊಗೋಬೇಕು, ಯಾಕೆ ತೊಗೋಬೇಕು ಅನ್ನೋದು. ಆ್ಯಂಡ್ ಅದ್ರ ಜೊತೆಗೆ ತುಂಬ ಜನ ಆರ್ಗ್ಯೂ ಮಾಡ್ಬೋದು, ನನಗೆ ಯಾಕೆ ಸರ್ವಿಸ್ ಸೆಂಟರ್ ಅವಶ್ಯಕತೆ ಬರುತ್ತೆ, ನಾನು ತುಂಬ ಚೆನ್ನಾಗೇ ಯೂಸ್ ಮಾಡ್ತೀನಿ, ನಾನು ಯಾವತ್ತೂ ಅದನ್ನು ಮಿಸ್ ಹ್ಯಾಂಡಲ್ ಮಾಡಲ್ಲ ಅಂತ. ಫಸ್ಟ್ ಆಫ್ ಆಲ್, ಯಾವುದೇ ಮೊಬೈಲ್ ಇದ್ದರೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಬರ್ಬೋದು, ವಾರಂಟಿ ಪೀರಿಯಡಲ್ಲೂ ಬರ್ಬೋದು, ವಾರಂಟಿ ಪೀರಿಯಡ್ ಆದಮೇಲೂ ಬರ್ಬೋದು. ಆ್ಯಂಡ್ ಸೆಕೆಂಡ್ಲಿ, ನೀವೀಗ ಆನ್ಲೈನ್ ತೊಗೊಂಡ್ರು, ಯಾವುದು ಅಮೆಝಾನು, ಫ್ಲಿಪ್ಕಾರ್ಟ್ ಥ್ರೂ ತೊಗೊಳ್ಬೋದು, ಇಲ್ಲ ನೀವು ಯಾರಾದರೂ ಆಫ್ಲೈನ್ ಶಾಪಲ್ಲಿ ತೊಗೊಳ್ಬೋದು. ನಿಮ್ಗೇನಾದರೂ ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂ ಬಂದರೆ ಈಗ ರಿಪ್ಲೇಸ್ ಮಾಡ್ತಿಲ್ಲ ಮುಂಚಿನ ಥರ. ಮುಂಚೆ ನಿಮ್ಗೆ ಇಮಿಡಿಯೇಟ್ಲಿ ರಿಪ್ಲೇಸ್ಮೆಂಟ್ ಡಿವೈಸ್ ಕೊಡ್ತಿದ್ರು, ಈಗ ಅದು ಕೊಡ್ತಿಲ್ಲ, ನಿಮ್ಗೆ ಸರ್ವಿಸ್ ಸೆಂಟರ್ ವಿಸಿಟ್ ಮಾಡಿ ಅಂತ ಹೇಳ್ತಾರೆ. ಸೊ ಸ್ಪೆಷಲಿ ಈಗೆಲ್ಲ ಡಿಸ್ಪ್ಲೇ ಇಶ್ಯೂಸ್ ಅಂತೂ ತುಂಬ ಬರ್ತಿದ್ದಾವೆ. ಓಲೆಡ್ ಇಶ್ಯೂಸಲ್ಲಿ ಲೈನ್ ಬರೋ ಇಶ್ಯೂ ನೋಡಿರ್ತಾರೆ, ಗ್ರೀನ್ ಲೈನ್ ಇಶ್ಯೂಸ್. ಸೊ ಅಂಥ ಟೈಮಲ್ಲಿ ನಿಮ್ಗೆ ಸರ್ವಿಸ್ ಸೆಂಟರ್ ಅವೈಲಬಿಲಿಟಿ ಅವಶ್ಯಕತೆ ಆಗುತ್ತೆ, ವಾರಂಟಿ ಪೀರಿಯಡಲ್ಲಿ ಕ್ಲೇಮ್ ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ರಿಪೇರ್ ಮಾಡಿಸ್ಕೊಳ್ಳೋಕ್ಕಾದರೂ ಆಗಲಿ. ಸೊ ಅಂಥ ಟೈಮಲ್ಲಿ 106 ಕಿಲೋಮೀಟ್ರ್ ನೀವು ಅಡ್ಡಾಡೋದು ತಪ್ಪಿಸ್ಕೋಬೇಕು. ಮತ್ತು ಅದಕ್ಕೆ ಎಡಿಷ್ನಲ್ ನಿಮ್ಮ ಮೊಬೈಲ್ ವಾರಗಟ್ಟಲೆ ಅವೈಲೇಬಲ್ ಆಗದೆ ಇರೋದು ತಪ್ಪಿಸ್ಕೋಬೇಕಂದ್ರೆ ನೋಡ್ಕೊಂಡು ಬ್ರ್ಯಾಂಡ್ ಚೂಸ್ ಮಾಡಿ, ಸ್ಪೆಷಲಿ ಸರ್ವಿಸ್ ಸೆಂಟರ್ ಅವೈಲಬಿಲಿಟಿ ಇರೋದು ಚೂಸ್ ಮಾಡಿ. ಇದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಕನ್ಸಿಡರ್ ಮಾಡಿ. ಒಂದು ಮೊಬೈಲಲ್ಲಿ ಆರ್ಟ್ ಅಂತ ಕರಿಬೋದು ಪ್ರೊಸೆಸರ್ನ. ಸೊ ನೀವು ಮೊಬೈಲ್ ಚೂಸ್ ಮಾಡಬೇಕಾದ್ರೆ ಮೇಕ್ ಶೋರ್ ದ್ಯಾಟ್ ಯು ಚೂಸ್ ಒಂದು ಒಳ್ಳೆ ಪ್ರೊಸೆಸರ್. ಯಾಕೆ ಪ್ರೊಸೆಸರ್ ಇಂಪಾರ್ಟೆಂಟು? ಈಗ ಒಬ್ಬ ವ್ಯಕ್ತಿಗೆ ಹಾರ್ಟ್ ವೀಕ್ ಇದ್ದರೆ ಏನಾಗುತ್ತೆ? ಓಡಬೇಡಿ ಅಂತಾರೆ, ನಿಧಾನ ಕಡ್ಡಾಡಿ ಅಂತಾರೆ. ಸೊ ನಿಮ್ಮ ಪ್ರೊಸೆಸರು ಏನಾದರೂ ವೀಕ್ ಇದ್ದರೆ ನಿಮ್ಮ ಮೊಬೈಲು ಹಾಗೆ ಅಳ್ಕೊತ ಹೋಗುತ್ತೆ. ಸುಮಾರು ಜನ ನೋಡಿರ್ಬೋದು, ಮೊಬೈಲ್ ಹ್ಯಾಂಗ್ ಆಗುತ್ತೆ, ಸ್ಲೋ ಆಗಿ ನಡೆಯುತ್ತೆ. ಸೊ ಮೇಜರ್ ಕಾಸಸ್ ಏನಿರುತ್ತೆ ಅಂದರೆ ಅವ್ರ ಪ್ರೊಸೆಸರ್ ವೀಕ್ ಇರುತ್ತೆ. ಸೊ ಈಗ ಪ್ರೊಸೆಸರಲ್ಲೂ 2 ಬ್ರ್ಯಾಂಡ್ ಇದಾವೆ ಮೇನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಒಂದು ಬರುತ್ತೆ ಮೀಡಿಯಾಟೆಕ್ಕು, ಇನ್ನೊಂದು ಬರುತ್ತೆ ಸ್ನ್ಯಾಪ್ಡ್ರ್ಯಾಗನ್ ಈಸ್ ಲಿಟಲ್ ಬಿಟ್ ಹೈಯರ್ ಎಂಡಲ್ಲಿ ಕನ್ಸಿಡರ್ ಆಗುತ್ತೆ. ಮೀಡಿಯಾಟೆಕ್ ಒಂದು ಸ್ವಲ್ಪ ಲೋವರ್ ಎಂಡ್ ಕನ್ಸಿಡರ್ ಆಗುತ್ತೆ. ಆದರೆ ಬೇಸಿಕಲಿ ನೀವು ಮೀಡಿಯಾಟೆಕ್ದು 7 ಸೀರೀಸ್ ಅಥವಾ 8 ಸೀರೀಸಲ್ಲಿ ಹೋದರೆ ಮಿಡ್ ರೇಂಜು ಸ್ವಲ್ಪ ಅಬೋವ್ ಮಿಡ್ ರೇಂಜಲ್ಲಿ ತುಂಬ ಚೆನ್ನಾಗಿರೋ ಪ್ರೊಸೆಸರ್ ಬರುತ್ತೆ. ಎಕ್ಸಾಂಪಲ್, ಮೀಡಿಯಾಟೆಕ್ 7200 ಇತ್ತು ಹೋದ ವರ್ಷದ್ದು, ಈ ವರ್ಷ ಮೀಡಿಯಾಟೆಕ್ 7400 ಬರ್ತಿದೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 7200, 7400 ಎಲ್ಲ ಮಿಡ್ ರೇಂಜ್ 20,000 to 30,000 ಮೊಬೈಲ್ಸಲ್ಲಿ ಮೋಸ್ಟ್ಲಿ ಇದೆ. ನಂಬರ್ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಪ್ರೊಸೆಸರ್ ಹೈಯರ್ ಎಂಡ್. ಸಿಮಿಲರ್ಲಿ ಸ್ನ್ಯಾಪ್ಡ್ರ್ಯಾಗನಲ್ಲೂ 7 ಸೀರೀಸ್ 8 ಸೀರೀಸ್ ಅಂತ ಇದೆ. 9 ಸೀರೀಸ್ ಇಲ್ಲ, ಬರೀ 7 ಸೀರೀಸ್ 8 ಸೀರೀಸ್ ಇದೆ. ಅವು ಸ್ನ್ಯಾಪ್ಡ್ರ್ಯಾಗನ್ 6 Gen 2, ಸ್ನ್ಯಾಪ್ಡ್ರ್ಯಾಗನ್ 6 Gen 3, ಸ್ನ್ಯಾಪ್ಡ್ರ್ಯಾಗನ್ 4 Gen 2 ಅಂತ ಕರೆಂಟ್ಲಿ ಲಾಂಚ್ ಆಗಿರೋ ಪ್ರೊಸೆಸರ್. ಇವೆರಡು ಲೋವರ್ ಎಂಡು. ಇದನ್ನು ಕನ್ಸಿಡರ್ ಮಾಡಬೇಡಿ. ನಿಮ್ಗೆ ಅಂಟಿಲ್ ಅನ್ಲೆಸ್ ನಿಮಗೆ ಬಜೆಟ್ ಇಲ್ಲ ಅಂದರೆ ಈ ಪ್ರೊಸೆಸನ್ನು ಕನ್ಸಿಡರ್ ಮಾಡ್ಬೋದು, ಆದರೆ ಇವು ಅಷ್ಟು ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡಲ್ಲ. ಸೊ ಸ್ನ್ಯಾಪ್ಡ್ರ್ಯಾಗನಲ್ಲೂ ನೀವು 7 Gen 8 Gen ಪ್ರೊಸೆಸಸ್ ಕನ್ಸಿಡರ್ ಮಾಡಿದರೆ ಯು ವಿಲ್ ಗೆಟ್ ಬೆಟರ್ ಎಕ್ಸ್ಪೀರಿಯನ್ಸ್. ಆದರೆ 7 Gen 3 ಇರ್ಬೋದು, 7S Gen 3 ಇರ್ಬೋದು, ಅಥವಾ ನಿಮಗೆ 8S Gen 3 ಇರ್ಬೋದು, ಅಥವಾ ಹೈಯೆಸ್ಟ್ ಎಂಡು ಸ್ನ್ಯಾಪ್ಡ್ರ್ಯಾಗನ್ 8 Elite ಇರ್ಬೋದು ಕರೆಂಟ್ಲಿ. ಸೊ ಇವನ್ನ ಯಾವುದು ಬೇಕೋ ನಿಮ್ಮ ಪ್ರೈಸಿಂಗ್ ಪ್ರಕಾರ ಕನ್ಸಿಡರ್ ಮಾಡಿ. ಆದರೆ ಮೋಸ್ಟ್ಲಿ ಏನಿರುತ್ತಲ್ಲ 7 ಸೀರೀಸ್, 2 ಮೀಡಿಯಾಟೆಕ್ಕಲ್ಲೂ 7 ಸೀರೀಸಿಂದ ನಿಮಗೆ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಮೀಡಿಯಾಟೆಕ್ 74 ಡೈಮೆನ್ಸಿಟಿ 7400, ಸಿಮಿಲರ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಇಂದ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ಎನಿಥಿಂಗ್ ಬಿಲೋ ಕನ್ಸಿಡರ್ ಮಾಡಬೇಡಿ. ಇವನ್ ಡೈಮೆನ್ಸಿಟಿ 6300
ಜಸ್ಟ್ ಅಬೋವ್ ಅವರೇಜ್ ಪ್ರೊಸೆಸರ್ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಮೇನ್ಲಿ ಪ್ರೊಸೆಸರ್ ವಿಲ್ ಡಿಸೈಡ್ ನಿಮ್ಮದು ಮೊಬೈಲ್ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ. ಮೇಕ್ ಶೋರ್ ಮಾಡಿ ಅದನ್ನು ಭಯಂಕರ ಇಂಪಾರ್ಟೆನ್ಸ್ ಕೊಟ್ಟು ಕನ್ಸಿಡರ್. ಸೊ ಈಗ ನೆಕ್ಸ್ಟ್ ಐಟಮ್ ಇರೋದು ರ್ಯಾಮ್. ಸೊ ರ್ಯಾಮ್ ಎಲ್ಲಿ ಯೂಸ್ ಆಗುತ್ತೆ? ನಿಮ್ಮದು ಮೊಬೈಲ್ದು OS ಮತ್ತು ಅಪ್ಲಿಕೇಶನ್ಸ್ ಎಲ್ಲ ಎಲ್ಲಿ ಲೋಡ್ ಆಗೋದು? ಅವೆಲ್ಲ ಲೋಡ್ ಆಗೋದೇ ನಿಮ್ಮ ರ್ಯಾಮಲ್ಲಿ. ಸೊ ನಿಮ್ಮದು ರ್ಯಾಮ್ ಎಷ್ಟು ಫಾಸ್ಟ್ ಇರುತ್ತೆ ಅಷ್ಟು ನಿಮ್ಮದು ಮೊಬೈಲ್ ಫಾಸ್ಟ್ ಫೀಲ್ ಆಗುತ್ತೆ ಯೂಸೇಜ್ ಮಾಡಬೇಕಾದ್ರೆ. ಫಸ್ಟ್ ಕ್ರೈಟೀರಿಯಾ ಪ್ರೊಸೆಸರು, ನೆಕ್ಸ್ಟ್ ಇರೋದೇ ರ್ಯಾಮು. ಸೊ ರ್ಯಾಮಲ್ಲೂ ಡಿಫ್ರೆಂಟ್ ಟೆಕ್ನಾಲಜಿ ಮೇಲೆ ಡಿಫ್ರೆಂಟ್ ಹೆಸರಿದ್ದಾವೆ. ಲೈಕ್ LPDDR4X ಅಂತಿದೆ, LPDDR5X ಅಂತ ಇದೆ. LPDDR4X ಈಗ ಹಳೇದಾಯಿತು, ಹಳೇ ರ್ಯಾಮ್ ಟೈಪ್ ಆಯಿತು. ಈಗ LPDDR5X ಜನರಲಿ ಎಲ್ಲ ಮೊಬೈಲಲ್ಲಿ ಬರ್ತಿರೋದು, ಸ್ವಲ್ಪ ಹೈ ಎಂಡಲ್ಲಿ. ಸೊ ನಿಮ್ಮ ಮೊಬೈಲ್ ಕಾಸ್ಟ್ ಅರೌಂಡ್ 30K ಇತ್ತು ಅಂದರೆ 30,000 ಮೊಬೈಲ್ ನೋಡ್ತಿದ್ರೆ ಅದರಲ್ಲಿ LPDDR5 ಅಥವಾ 5X ಇರಲೇಬೇಕು. LPDDR4 ಇರಬಾರ್ದು. ದಟ್ ಈಸ್ ನಾಟ್ ಅ ಗುಡ್ ಸೈನ್. ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಮೊಬೈಲ್ದು ಅಫೆಕ್ಟ್ ಆಗೇ ಆಗುತ್ತೆ. ಸೊ ಆಬ್ವಿಯಸ್ಲಿ ನೀವು 30,000ಕ್ಕಿಂತ ಜಾಸ್ತಿ ತೊಗೋತಿದ್ರೆ LPDDR5 ನೋಡಿ, 30,000 ಕೆಳಗೆ ನೋಡ್ತಿದ್ರೆ 4X ಇಸ್ ಫೈನ್ ಟು ಸಮ್ ಎಕ್ಸ್ಟೆಂಟ್, ಇನ್ನು ನಡೆಯುತ್ತೆ, 2025 ನಡೆಯುತ್ತೆ. ಇದ್ರ ಜೊತೆಗೆ ನಿಮ್ಮ ಮೊಬೈಲಲ್ಲಿ ಎಷ್ಟು ರ್ಯಾಮ್ ಇದೆ ಅದು ಒಂದು ಕ್ವಶನ್ ಬರುತ್ತೆ. ನಿಮ್ಮ ಹತ್ರ 6GB ಇದೆಯಾ, 8GB ಇದೆಯಾ, 12GB ಇದೆಯಾ, 16GB ಇದೆಯಾ? ಸೊ 2025 6GB ಇಸ್ ದ ಬೇರ್ ಮಿನಿಮಮ್. ಮೊಬೈಲ್ ಮುಟ್ಟಬೇಕು ಅಂದ್ರೆ 6GB ಇದ್ದದೇ ಮುಟ್ಟಿ, ಅದ್ರ ಕೆಳಗಡೆ ನೋಡೋಕ್ಕೂ ಹೋಗ್ಬೇಡಿ ಆಯಿತಾ. 6GB ಅದು ಜಸ್ಟ್ ಇನಫ್ ನಿಮ್ಮ ಮೊಬೈಲ್ನ ಸ್ವಲ್ಪ ಸ್ಮೂತಾಗಿ ನಡ್ಸೋಕ್ಕೆ. ಆದರೆ ನನ್ನ ರೆಕಮೆಂಡೇಷನ್ ಇರೋದು 8GB. ಅಟ್ ಲೀಸ್ಟ್ ನೀವು 8GB ರ್ಯಾಮ್ನ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಒಂದು 2 ವರ್ಷ ನೀವು ಮೊಬೈಲ್ ವಿದೌಟ್ ಲ್ಯಾಗ್ ಫ್ರೀ ಯೂಸ್ ಮಾಡ್ಬೋದು. ನೀವು ಅನ್ಬೋದು 8GB ಯಾಕೆ ಬೇಕು, 6GB ಸಾಕಲ್ಲ ಅಂತ. ಸೊ 6GB ಕರೆಂಟ್ಲಿ ಬೇರ್ ಮಿನಿಮಮ್ ಇದೆ. ನೀವು ಆ್ಯಂಡ್ರಾಯ್ಡ್ ಇದರಲ್ಲಿ ಹೋಗಿ ನೋಡಿದರೆ ಅಲ್ಲಿ ಹೇಳ್ತಾರೆ 6GB ಅಂದರೆ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ನೋಡಿದರೆ ಅಲ್ಲಿ ಮಿನಿಮಮ್ ರಿಕ್ವೈರ್ಮೆಂಟ್ ಇರೋದೇ 6GB. ಸೊ ನಿಮ್ಮ ಮೊಬೈಲ್ ಓಕೆ ಇವತ್ತು ನಡಿಬೋದು, ಆದರೆ ಮುಂದಿನ ವರ್ಷ ಅದು ರಿಕ್ವೈರ್ಮೆಂಟ್ 8GB ಆಗ್ಬೋದು. ಆಮೇಲೆ ಅಪ್ಲಿಕೇಶನ್ಗಳ ಸೈಜು ಜಾಸ್ತಿ ಆಗ್ಬೋದು. ಈಗಲೇ ನೋಡಿದ್ದೀರಾ 10 ವರ್ಷ ಹಿಂದೆ 5MB 10MB ಅಪ್ಲಿಕೇಶನ್ಸ್ ಇರ್ತಿದ್ದು, ಈಗ 106 MB ಹೋಗಿದ್ದಾವೆ. PUBG ಎಲ್ಲ 8GB ಮೊಬೈಲಲ್ಲೂ ಅಳ್ಕೊಂಡು ನಡೀತಿದ್ದಾವೆ. ಸೊ ನಿಮ್ಮ ಮೊಬೈಲಲ್ಲಿ ಗೇಮ್ಸು ಅಪ್ಲಿಕೇಶನ್ಸು ನೀಟಾಗಿ ಫಾಸ್ಟಾಗಿ ಓಪನ್ ಆಗಬೇಕಾಗಿತ್ತು ಅಂದರೆ ಫಸ್ಟ್ ಕನ್ಸಿಡರ್ ಮಾಡಿ ನಿಮ್ಮ ಹತ್ರ ಒಳ್ಳೆ ಅಮೌಂಟ್ ಆಫ್ ರ್ಯಾಮ್ ಇರಬೇಕು. ಸೊ ರೆಕಮೆಂಡೆಡ್ ಈಸ್ 8GB. ಆ್ಯಂಡ್ ಸೆಕೆಂಡ್ಲಿ ಬರೀ ಅಪ್ಲಿಕೇಶನ್ ಲೋಡ್ ಮಾಡೋಕ್ಕಂತಲ್ಲ, ನೀವು ಮಲ್ಟಿ ಟಾಸ್ಕಿಂಗ್ ಮಾಡ್ತಿದೆ, 3-4 ಆ್ಯಪು ಅಟ್ ಎ ಟೈಮ್ ಓಪನ್ ಇರಬೇಕು ಅಂದರೆ ನಿಮ್ಮದು ರ್ಯಾಮ್ ಮ್ಯಾಟ್ರ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಿಮ್ಗೆ 8GB ಅಲ್ಲ 12GB ಇದ್ರೂ ಬೆಟ್ರೆ. ಸೊ ರ್ಯಾಮು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೆಯದೇ. ಒಂದು ಲೆವೆಲ್ ಆದಮೇಲೆ ಅದು ಯೂಸೇಜ್ ಬರೋಲ್ಲ. 16GB ಆದಮೇಲೆ ಕರೆಂಟ್ಲಿ ಏನು ಯೂಸ್ ಕೇಸ್ ಇಲ್ಲ, ಕರೆಂಟ್ಲಿ ಆ್ಯಂಡ್ರಾಯ್ಡ್ ವರ್ಲ್ಡಲ್ಲಾಗಲಿ ಬೇರೆ ಕಡೆ ಆಗಲಿ. ಸೊ ಈಗ ಕನ್ಸಿಡರ್ ಮಾಡಿ ಬೇರೆ ಮಿನಿಮಮ್ 6GB, ಅದು ನಿಮ್ಗೆ ಒಂದು ವರ್ಷ ಮ್ಯಾಕ್ಸಿಮಮ್ ಸಾಲ್ಬೋದು. 8GB ಆದರೆ ಒಂದು 2-3 ವರ್ಷ ಫ್ಯೂಚರ್ ಪ್ರೂಫು. 12GB ಆದರೆ ನಿಮ್ಗೆ 100% 3 ವರ್ಷ ಫ್ಯೂಚರ್ ಪ್ರೂಫ್ ಇರುತ್ತೆ. ನೀವು ಅದು ಆರಾಮಾಗಿ 3 ವರ್ಷ ಯೂಸ್ ಮಾಡ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ನಿಮ್ಮ ಬಜೆಟ್ ರಿಕ್ವೈರ್ಮೆಂಟ್ ಇವನ್ನ ಕನ್ಸಿಡರ್ ಮಾಡಿ. ಓಕೆ, ಈಗ ರ್ಯಾಮ್ ಆದಮೇಲೆ ನೆಕ್ಸ್ಟ್ ಬರುತ್ತೆ ಸ್ಟೋರೇಜು. ಸ್ಟೋರೇಜಲ್ಲೂ ಡಿಫ್ರೆಂಟ್ ಟೈಪ್ ಆಫ್ ಟೆಕ್ನಾಲಜಿ ಬರುತ್ತೆ. eMMC ಸ್ಟೋರೇಜ್ ಅಂತ ಬರ್ತಿತ್ತು ಮುಂಚೆ, UFS 2.2 ಬರುತ್ತೆ, UFS 3.1 ಬರುತ್ತೆ, UFS 4 ಅಂತಲೂ ಬರುತ್ತೆ. ಸೊ ಈ ನಂಬರಿಂಗ್ ಸ್ಕೀಮ್ ಏನು ಮಾಡುತ್ತಂದರೆ ಸ್ಪೀಡ್ ಆಫ್ ದ ಏನಂತಾರೆ ಮೆಮರಿ ಹೇಳುತ್ತೆ. ಯಾವುದು ಜಾಸ್ತಿ ಸ್ಪೀಡು, ಹೈಯೆಸ್ಟ್ ಸ್ಪೀಡ್ ಕೊಡೋದು ನಿಮಗೆ UFS 4, ಲೋಯೆಸ್ಟ್ ಸ್ಪೀಡ್ ಕೊಡೋದು ರೀಡ್ ರೈಟ್ ಸ್ಪೀಡ್ ಕೊಡೋದು eMMC. ಸೊ ನೀವು 10,000 ಕೆಳಗೆ 8,000 ಮೊಬೈಲ್ ತೊಗೊಂಡ್ರೆ eMMC ಸ್ಟೋರೇಜ್ ಸಿಗುತ್ತೆ. ನೀವು 1 ಲಕ್ಷ ಅಥವಾ ಮಿನಿಮಮ್ 60,000 ಹತ್ತತ್ರ ಮೊಬೈಲ್ ತೊಗೊಂಡ್ರೆ ನಿಮ್ಗೆ UFS 4 ಕೊಡೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ನೀವು ಯಾವಾಗಾದರೂ ಮೊಬೈಲ್ ಚೂಸ್ ಮಾಡಬೇಕಾದ್ರೆ ಮೆಮರಿ ಸೆಕ್ಷನ್ಗೆ ಹೋಗಿ ಚೆಕ್ ಮಾಡಿ ನಿಮ್ಮ ಮೊಬೈಲದು ಸ್ಟೋರೇಜ್ ಟೈಪ್ ಏನಿದೆ ಅಂತ. ಅಟ್ ಲೀಸ್ಟ್ ಈ ಸದ್ಯದ ಈ ಕಂಡೀಷನಲ್ಲಿ 25,000 ಒಳಗಡೆ UFS 2.2 ಇಸ್ ಫೈನ್, 25,000 ಒಳಗಡೆ. ಬಟ್ ಎನಿಥಿಂಗ್ ಅಬೋವ್ 25,000ಕ್ಕಿಂತ ಜಾಸ್ತಿ ಇದ್ದರೆ ಮೇಕ್ ಶ್ಯೂರ್ ಯು ಕನ್ಸಿಡರ್ UFS 3.1 ಆರ್ 4 ಬೇಕು. ಯಾಕೆ ಅಂತಂದರೆ ದ್ಯಾಟ್ ವಿಲ್ ಡಿಸೈಡ್ ಯುವರ್ ಮೊಬೈಲ್ ಸ್ಪೀಡ್ ಡಿಸೈಡ್ ಅದೇ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಮೊಬೈಲಲ್ಲಿ ಸ್ಪೇಸ್ ಎಷ್ಟಿರಬೇಕು? ಕೆಲವು ಜನ ಹೇಳ್ತಾರೆ 128GB ಸಾಕು, ಆ್ಯಂಡ್ ಕೆಲವು ಜನ ಹೇಳ್ತಾರೆ ಇಲ್ಲ 256GB ಬೇಕು ಅಂತ. ಈಗಿನ ಟೈಮಲ್ಲಿ ಬೇರೆ ಮಿನಿಮಮು 128GB. 128GB ಕೆಳಗಡೆ ಮೊಬೈಲ್ ತೊಗೊಳಕ್ಕೆ ಹೋಗಬೇಡಿ, ಮುಟ್ಟೋಕ್ಕೂ ಹೋಗಬೇಡಿ. ಅಂದರೆ ಅಪ್ಲಿಕೇಶನ್ ಸೈಜು OS ಸೈಜು ಎಲ್ಲ ಕನ್ಸಿಡರ್ ಮಾಡಿದರೆ 30GB ಆಲ್ರೆಡಿ ಹೋಗ್ಬಿಡುತ್ತೆ ನಿಮ್ಮದು ತೊಗೊಂಡಾಗ, 30-40GB. ಈಗಿನ ಟೈಮಲ್ಲಿ ಜನ ಫೋಟೋ ತೆಗಿತಾರೆ, ವಿಡಿಯೋ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ 1 ವರ್ಷ 1.5 ವರ್ಷದಾಗ ನಿಮ್ಮ ಮೆಮ್ರಿ ಫುಲ್ ಆಗಿಬಿಡುತ್ತೆ.
128 GB ಬೇರೆ ಮಿನಿಮಮ್ಮು. ನಾನು ರೆಕಮೆಂಡ್ ಮಾಡೋದು 256 GB. ಸೊ ನೀವೇನಾದರೂ ಹೊಸ ಮೊಬೈಲ್ ತೊಗೋತಿದ್ರೆ ಕನ್ಸಿಡರ್ ಮಾಡಿ 256 GB ತೊಗೊಳ್ಳಿ. 3-4 ವರ್ಷ ನೀವು ನೀಟಾಗಿ ಯೂಸ್ ಮಾಡ್ಕೋಬೋದು. ಅದಕ್ಕೆ ರೆಕಮೆಂಡೇಷನು. 128 GB ತೊಗೊಂಡ್ರೆ ನಿಮ್ಗೆ ಒಂದು 2 ವರ್ಷ ಮ್ಯಾಕ್ಸಿಮಮ್ ಆಗ್ಬೋದು. ಮೆಮರಿ ಫುಲ್ ಆಗುತ್ತೆ, ಖಾಲಿ ಮಾಡ್ತಾ ಇರಬೇಕು ಮೇಲಿನ ಮೇಲೆ. ಕನ್ಸಿಡರ್ ಮಾಡಿ, ಅದು ತೊಗೋಬೋದು 128 GB, ಆದರೆ ನೀವು ಮೇಲಿನ ಮೇಲೆ ಖಾಲಿ ಮಾಡ್ತಾ ಇರಬೇಕಾಗತ್ತೆ. ಸೊ ಸ್ಟೋರೇಜ್ ಆದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಐಟಮ್ ಬ್ಯಾಟ್ರಿ. ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಎಷ್ಟಿದೆ, ಸೊ ಪ್ರೊಸೆಸರ್ ಹೆಂಗಿದೆ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೋ, ನಿಮ್ಮ ಮೊಬೈಲಲ್ಲಿ ಬ್ಯಾಟ್ರಿ ಎಷ್ಟಿದೆ ಅದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಬ್ಯಾಟ್ರಿ ಎಷ್ಟು ಚಿಕ್ಕದಿರುತ್ತಲ್ಲ ಅಷ್ಟು ಸರ್ತಿ ನೀವು ಮೊಬೈಲ್ ಚಾರ್ಜ್ ಮಾಡಬೇಕಾಗುತ್ತೆ, ಅದು ಪ್ರಾಬ್ಲಮ್ ಬರುತ್ತೆ. ಸೊ ಈಗಿನ ಕಂಡೀಷನಲ್ಲಿ ಬೇರ್ ಮಿನಿಮಮ್ 5000 mAh ಬ್ಯಾಟ್ರಿ ಮ್ಯಾಂಡೇಟ್ರಿ. ಅದ್ರ ಕೆಳಗಿನ ಮೊಬೈಲ್ ಮುಟ್ಟಕ್ಕೂ ಹೋಗ್ಬೇಡಿ, ಎಷ್ಟೇ ಹೈ ಎಂಡ್ ಇರಲಿ. ಈಗ ಸ್ವಲ್ಪ ಸ್ಯಾಮ್ಸಂಗದು S25 ಅಲ್ಲಿ 4000 mAh ಇದೆ ಬೇಸ್ ಮಾಡಲಲ್ಲಿ. ಆ ಮೊಬೈಲದು ಬ್ಯಾಟ್ರಿ ಲೈಫ್ ಅಟ್ರೋಷಿಯಸ್. ನಿಮ್ಮ 3-4 ಗಂಟೆನೂ ನಿಮಗೆ ಸ್ಕ್ರೀನ್ ಟೈಮ್ ಸಿಗಲ್ಲ. ಸೊ ಅಂಥ ಮೊಬೈಲಿಂದ ನಿಮ್ಮ ಡೇ ಟು ಡೇ ಲೈಫ್ ಚೆನ್ನಾಗಿರಲ್ಲ, ಯೂಸೇಜ್ ಚೆನ್ನಾಗಿರಲ್ಲ. ಸೊ ಅದು ಕನ್ಸಿಡರ್ ಮಾಡಿ 5000 mAh ಎಟ್ ಲೀಸ್ಟ್. ಈಗ ಸಿಲಿಕಾನ್ ಕಾರ್ಬೈಡ್ ಬ್ಯಾಟ್ರೀಸ್ ಬರ್ತಿದ್ದಾವೆ ಎಲ್ಲ ಕೆಲವೊಂದು ಮೊಬೈಲಲ್ಲಿ. ಈಗ ನೋಡಿರ್ಬೋದು ನೀವೆಲ್ಲ, ಕೆಲವೊಂದು ಐಕ್ಯೂ ಸೀರೀಸಲ್ಲೆಲ್ಲ 6000 mAh. ಈಗ ರೀಸೆಂಟ್ಲಿ ಒಂದು Z10 ಬರ್ತಿದೆ, ಐಕ್ಯೂ Z10 ಅಲ್ಲಿ 7300 mAh ಇದೆ. ಸೊ ಆ ಟೈಪು ಕೆಪಾಸಿಟಿನೂ ಬರ್ತಿದ್ದಾವೆ. ಸೊ ಅವನ್ನೂ ಕನ್ಸಿಡರ್ ಮಾಡಿ. ಈಗ ಫ್ಲ್ಯಾಗ್ಶಿಪ್ಪಲ್ಲಿ ಆಲ್ಮೋಸ್ಟ್ 6000 mAh 7000 mAh ನಾರ್ಮ್ ಆಗೋ ಸ್ಟಾರ್ಟ್ ಆಗ್ತಿದೆ. ಮುಂದಿನ ವರ್ಷ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಮೊಬೈಲಲ್ಲೂ ಬೇರ್ ಮಿನಿಮಮ್ 6000 mAh ಬ್ಯಾಟ್ರಿ ಇದ್ದೇ ಇರುತ್ತೆ, ಬಂದೇ ಬರುತ್ತೆ. ಸೊ ಕನ್ಸಿಡರ್ ಮಾಡಿ. ಬ್ಯಾಟ್ರಿ ಸೈಜು ಕನ್ಸಿಡರಬ್ಲಿ ಚೆನ್ನಾಗಿರಬೇಕು, ಅರೌಂಡ್ 5000 ಮಿನಿಮಮ್ಮು, ಮ್ಯಾಕ್ಸಿಮಮ್ ನಿಮ್ಮ ಯೂಸೇಜ್ ಮೇಲೆ. ಸೊ ಕನ್ಸಿಡರ್ ಮಾಡಿ ಅದ್ರ ಮೇಲೆ ತಗೊಳ್ಳಿ. ಓಕೆ, ಸೊ ಈಗ ನೆಕ್ಸ್ಟ್ ಪಾಯಿಂಟ್ OS. ಸೊ OS ಅಲ್ಲಿ ನಮಗಿರೋದು ಎರಡೇ ಆಪ್ಷನ್ ಕರೆಂಟ್ ಸಿಚುವೇಷನಲ್ಲಿ. ಒಂದು ಆ್ಯಪಲ್ದು iOS, ಇನ್ನೊಂದು ಆ್ಯಂಡ್ರಾಯ್ಡು. ಸೊ ನಿಮ್ಗೆ iOS ಚೆನ್ನಾಗಿ ಅನಿಸ್ತಿತ್ತು ಅಂದರೆ ನಿಮ್ಮ ಹತ್ರ ಆ್ಯಪಲ್ ಐಫೋನ್ ಇದೆ, ನೀವು ಅದನ್ನು ಯೂಸ್ ಮಾಡ್ಬೋದು. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ. ಆದರೆ ಮೋಸ್ಟ್ ಆಫ್ ದ ಪೀಪಲ್ ಅಟ್ಲೀಸ್ಟ್ ಇಂಡಿಯಾದಲ್ಲಿ ಪ್ರಿಫರ್ ಮಾಡೋದು ಆ್ಯಂಡ್ರಾಯ್ಡ್ನೇ. ಸೊ ಆ್ಯಂಡ್ರಾಯ್ಡಲ್ಲೂ ಯಾರು ಕ್ಲೀನ್ ವರ್ಜನ್ ಕೊಡೋಲ್ಲ, ವೆನಿಲಾ ವರ್ಜನ್ ಕೊಡೋಲ್ಲ. ಎಲ್ಲರೂ ತಮ್ಮದು ಓನ್ ಕಸ್ಟಮೈಸೇಷನ್ಸ್ ಆ್ಯಡ್ ಮಾಡೇ ಕೊಡ್ತಾರೆ. ನೀವು ಫಾರ್ ಎಕ್ಸಾಂಪಲ್ ಗೂಗಲ್ ಪಿಕ್ಸೆಲ್ ತೊಗೊಂಡ್ರೆ ನಿಮ್ಗೆ ಹೆಂಗೆ UI ಬರುತ್ತಲ್ಲ, ಮೋಸ್ಟ್ ಆಫ್ ದ ಮೊಬೈಲ್ಸಲ್ಲಿ ಅಂಥ UI ಇರಲ್ಲ. ಆಲ್ಮೋಸ್ಟ್ ಒಂದು 2-3 ಇದಾವಷ್ಟೇ. ಸೊ ಆ UI ಟೈಪ್ ನೋಡೋಕ್ಕೆ ಸಿಗೋದು. ಸೊ ಬೇಸಿಕಲಿ ನಾನು ಬೆಟರ್ ಅಂತ ಕನ್ಸಿಡರ್ ಮಾಡೋದು 2 ಪರ್ಟಿಕ್ಯುಲರ್ ಕಸ್ಟಮೈಸೇಷನ್ಸ್ ಬೈ 2 ಬ್ರ್ಯಾಂಡು. ಒಂದು ಮೊಟೋರೋಲಾದು MyOS, ಇನ್ನೊಂದು ನಥಿಂಗ್ ಫೋನ್ ಅವ್ರದ್ದು ನಥಿಂಗ್ OS. ಇವೆರಡು ತುಂಬ ಕ್ಲೀನ್, ಕನ್ಸಿಡರಬಲಿ ಕ್ಲೀನ್, ಮತ್ತು ಬೇಸಿಕಲಿ ಅಡ್ವರ್ಟೈಸ್ಮೆಂಟ್ ತೋರಿಸಲ್ಲ. ಆದರೆ ಇದು ಬಿಟ್ಟು ಬಾಕಿ ಬ್ರ್ಯಾಂಡ್ಸ್ ಇದಾವಲ್ಲ, ಒಪ್ಪೋ, ವಿವೋ, OnePlus, ಆಮೇಲೆ MI, ರಿಯಲ್ಮಿ, ಇವರೆಲ್ಲ ಏನು ಮಾಡ್ತಿದ್ದಾರೆ, ಬ್ಲೋಟ್ವೇರ್ ಅಂತೂ ಕೊಟ್ಟೇ ಕೊಡ್ತಾರೆ. ಅನ್ವಾಂಟೆಡ್ ಅಪ್ಲಿಕೇಶನ್ಸನ್ನು ಬ್ಲೋಟ್ವೇರ್ ಅಂತೀವಿ, ಅವನಂತೂ ಕೊಟ್ಟೇ ಕೊಡ್ತಾರೆ. ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ಸು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ಒಂದು ಪ್ರಾಬ್ಲಮ್ಮೇ. ಸ್ಯಾಮ್ಸಂಗ್ನು ಮುಂಚೆ ಬ್ಲೋಟ್ವೇರ್ ಕೊಡ್ತಿರ್ಲಿಲ್ಲ, ಅಡ್ವರ್ಟೈಸ್ಮೆಂಟ್ಸು ಇರ್ತಿರ್ಲಿಲ್ಲ, ಒಂದು ಸ್ವಲ್ಪ ಕ್ಲೀನ್ ಅನ್ನಿಸ್ತಿತ್ತು. ಆದರೆ ಲೋವರ್ ಎಂಡಲ್ಲೂ ಸ್ಯಾಮ್ಸಂಗ್ ಅವ್ರದ್ದು One UI ಅಂತ ಬರುತ್ತೆ ಸ್ಯಾಮ್ಸಂಗ್ ಅವ್ರದ್ದು, ಅದರಲ್ಲೂ ಲೋವರ್ ಎಂಡಲ್ಲಿ ಆ್ಯಡ್ಸ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಂಥರ ಕ್ಲೀನ್ನೆಸ್ ಕಳ್ಕೊಂಡಿದ್ದಾರೆ ನಿಧಾನಕ್ಕೆ ಸ್ಯಾಮ್ಸಂಗ್ನವರು. ಸೊ ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಬೇಕಿದ್ರೆ ಒಂದು ಆ್ಯಪಲ್ದು ಐಫೋನ್ ಕನ್ಸಿಡರ್ ಮಾಡಿ. iOS ತುಂಬ ಕ್ಲೀನ್ ಇದೆ, ಅದನ್ನು ಕನ್ಸಿಡರ್ ಮಾಡಿ. ನಿಮ್ಮ ಬಜೆಟ್ ಹೆಲ್ಪ್ ಮಾಡ್ತಿತ್ತು ಅಂದರೆ. ಇಲ್ಲ ನಿಮ್ಗೆ ಆ್ಯಂಡ್ರಾಯ್ಡಲ್ಲೇ ಬೇಕು ಅಂತಂದರೆ ಪಿಕ್ಸೆಲ್ OS ಇದೆ, ಪಿಕ್ಸೆಲ್ OSನ ನೀವು ಕನ್ಸಿಡರ್ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿದೆ. ಅದು ಬಿಟ್ಟು ಬಜೆಟ್ ರೇಂಜಲ್ಲಿ ಬಂದರೆ ಅಂದರೆ 30,000ಅಲ್ಲಿ ಚೆನ್ನಾಗಿರೋದು ಅಂದರೆ ಒಂದು ಮೊಟೋರೋಲಾದು MyOS, ಅದರಲ್ಲಿ ಬ್ಲೋಟ್ವೇರ್ ಇದೆ ಅವ್ರದ್ರಲ್ಲೂ, ಆದರೆ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ. ಸಿಮಿಲರ್ಲಿ ನಥಿಂಗ್ OS ಇನ್ನೂ ಬೆಟ್ರು, ಅವರು ಬ್ಲೋಟ್ವೇರು ಕೊಡಲ್ಲ, ಅಡ್ವರ್ಟೈಸ್ಮೆಂಟು ತೋರಿಸಲ್ಲ ಕರೆಂಟ್ ಟೈಮಲ್ಲಿ. ಸೊ ನಾನು 3 ಚಾಯ್ಸ್ ನನಗೆ ಆ್ಯಂಡ್ರಾಯ್ಡಲ್ಲಿ ಕೊಟ್ಟರೆ ನಾನು ಕನ್ಸಿಡರ್ ಮಾಡೋ ಒಂದು MyOS, ಮೊಟೋರೋಲಾದು, ನಥಿಂಗ್ OS, ಪ್ಲಸ್ ಲಾಸ್ಟ್ ಇರೋದು ಗೂಗಲ್ದು ಪಿಕ್ಸೆಲ್ OS. ಸೊ ಬೇಸಿಕಲಿ ಈ 3 ಆಪ್ಷನ್ಸ್ ಇದೆ. ನಿಮ್ಮ ಪ್ರಿಫರೆನ್ಸ್ ಏನಿದೆ ಅದ್ರ ಮೇಲೆ ಕನ್ಸಿಡರ್ ಮಾಡಿ. ಈಗ ಲಾಸ್ಟ್ ಐಟಮ್. ಸೊ ಎಲ್ಲ ಜನ ಈಗ ಕ್ಯಾಮ್ರಾ ಮೇಲೆ ತುಂಬ ಪ್ರಿಫರೆನ್ಸ್ ಇದೆ. ಈಗ ಸೋಷಿಯಲ್ ಮೀಡಿಯಾ ಜಮಾನ, ಎಲ್ಲರೂ ತಮ್ಮ ಫೋಟೋ ತೆಗಿತೀರಾ, ಹಾಕ್ತೀರಾ, ಎಲ್ಲ ಕಡೆ ಇರುತ್ತೆ. ಸೊ ಸ್ವಲ್ಪ ಕನ್ಸಿಡರ್ ಮಾಡಿ. ಯಾವಾಗದು ಕ್ಯಾಮ್ರಾ ಡಿವಿಷನಲ್ಲಿ ನೋಡಬೇಕಾದ್ರೆ ಬರೀ ಕ್ಯಾಮ್ರಾ ನೋಡೋಕೆ ಹೋಗಬೇಡಿ. ಅದ್ರ ಅಪರ್ಚರ್ ಮ್ಯಾಟ್ರ್ ಆಗುತ್ತೆ, ಅದ್ರ ಬ್ರ್ಯಾಂಡ್ ಮ್ಯಾಟ್ರ್ ಆಗುತ್ತೆ, ಅದ್ರ ಮೆಗಾಪಿಕ್ಸೆಲ್ ಬ್ರ್ಯಾಂಡರ್ ಆಗುತ್ತೆ, ಆಮೇಲೆ ಸೆನ್ಸರ್ ಸೈಜು ಮ್ಯಾಟ್ರ್ ಆಗುತ್ತೆ.
ಸೊ ಇವನ್ನೆಲ್ಲ ಕನ್ಸಿಡರ್ ಮಾಡಿ ಸೆನ್ಸರ್ ಸೈಜ್ ಕನ್ಸಿಡರ್ ಮಾಡಿ ತೊಗೋಬೇಕು ನೀವು. ಬೇಸಿಕಲಿ ಸೆನ್ಸರ್ ಸೈಜ್ ದೊಡ್ಡದಿದ್ದಷ್ಟು ಒಳ್ಳೆಯದು, ಯಾಕಂದರೆ ಹೆಚ್ಚು ಲೈಟ್ ಕ್ಯಾಪ್ಚರ್ ಆಗುತ್ತೆ, ಡೀಟೇಲ್ಸ್ ಕ್ಯಾಪ್ಚರ್ ಆಗುತ್ತೆ. ಅಪರ್ಚರ್ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಬೆಟ್ರು, ಅದು ಹೆಲ್ಪ್ ಮಾಡುತ್ತೆ ನಿಮ್ಗೆ ಒಳ್ಳೆ ಫೋಟೋಸ್ ತೆಗಿಯೋಕ್ಕೆ. ಅದ್ರ ಜೊತೆಗೆ ಬ್ರ್ಯಾಂಡ್ ಕನ್ಸಿಡರ್ ಮಾಡಿ. ಸೋನಿದು ಜನರಲಿ ಕನ್ಸಿಡರ್ಡ್ ಆ್ಯಸ್ ವೆರಿ ಗುಡ್ ಬ್ರ್ಯಾಂಡ್. ಸೋನಿದು ನಿಮಗೆ ಆಲ್ಮೋಸ್ಟ್ ಕ್ಯಾಮ್ರಾ ಸೆನ್ಸರ್ ಇದ್ದರೆ ನಿಮ್ಗೆ ಆಲ್ಮೋಸ್ಟ್ ಫೋಟೋ ಕ್ವಾಲಿಟಿ ವಿಲ್ ಬಿ ಡೀಸೆಂಟ್. ನಾನು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿಲ್ಲ, ಯಾಕಂದರೆ ಕ್ಯಾಮ್ರಾ ಜೊತೆಗೆ ಲೆನ್ಸ್ ಸಿಸ್ಟಮ್ ಮ್ಯಾಟ್ರ್ ಆಗುತ್ತೆ, ಅದ್ರ ಜೊತೆಗೆ ಟ್ಯೂನಿಂಗು ಮ್ಯಾಟ್ರ್ ಆಗುತ್ತೆ, ಸಾಫ್ಟ್ವೇರ್ ಆಪ್ಟಿಮೈಸೇಷನು ಮ್ಯಾಟ್ರ್ ಆಗುತ್ತೆ. ಆದರೆ ಫಸ್ಟ್ ಪ್ರಿಫರೆನ್ಸ್ ಈಸ್ ನಿಮ್ಮ ಕ್ಯಾಮ್ರಾ ನೋಡ್ತಿದ್ರೆ ಸೋನಿ ಸೆನ್ಸರ್ ಇದೆಯಾ ನೋಡಿ. ಅದ್ರ ಜೊತೆಗೆ ಸ್ಯಾಮ್ಸಂಗು ಬರುತ್ತೆ. ನಾರ್ಮಲಿ ಸ್ಯಾಮ್ಸಂಗ್ದು ಸೆನ್ಸರ್ ತುಂಬ ಚೆನ್ನಾಗಿದ್ದಾವೆ. ಸೋನಿಗಿಂತ ಅಷ್ಟು ಕಂಪ್ಯಾರಿಸನ್ ಸ್ವಲ್ಪ ಕಮ್ಮಿ ಅನ್ಬೋದು, ಆದರೆ ಸ್ಯಾಮ್ಸಂಗ್ ಸೆನ್ಸರು ಚೆನ್ನಾಗಿದ್ದಾವೆ. ಆದರೆ ಓಮ್ನಿ ವಿಷನ್ ಬರುತ್ತೆ ಸೆನ್ಸರ್ಸ್. ನಾರ್ಮಲಿ ಓಮ್ನಿ ವಿಷನ್ ಇದ್ರೆ ತೊಗೊಳಕ್ಕೆ ಹೋಗಬೇಡಿ, ತುಂಬ ಇನ್ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್, ಸೆನ್ಸರ್ ಚೆನ್ನಾಗಿರಲ್ಲ. ಆ್ಯಂಡ್ ನಂಬರ್ ಆಫ್ ಕ್ಯಾಮ್ರಾಸ್ ನೋಡೋಕೆ ಹೋಗಬೇಡಿ. ತುಂಬ ಮೊಬೈಲಲ್ಲಿ 4 ಕ್ಯಾಮ್ರಾ 5 ಕ್ಯಾಮ್ರಾ ಬರೀತಾರೆ. 2 ಮೆಗಾ ಪಿಕ್ಸೆಲ್ ಡೆತ್ ಕ್ಯಾಮ್ರಾ, 5 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ, 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಅಂತಾರೆ. ಅವು ಏನು ಯೂಸ್ಲೆಸ್ ಕ್ಯಾಮ್ರಾಸು. ನಿಮ್ಗೆ ಅಟ್ಲೀಸ್ಟ್ ಕನ್ಸಿಡರ್ ಆಗಬೇಕು ಅಂದರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಅಂದರೆ 12 ಮೆಗಾ ಪಿಕ್ಸೆಲ್ ಅಟ್ಲೀಸ್ಟ್ ಬೇಕು, ಸ್ವಲ್ಪ ಡೀಟೇಲ್ಸ್ ಆದರೂ ಸಿಗುತ್ತೆ. ಮೇನ್ ಕ್ಯಾಮ್ರಾ ಈಗಂತೂ 50 ಮೆಗಾ ಪಿಕ್ಸೆಲ್ ಅರೌಂಡ್ ಇದ್ದರೆ ಒಳ್ಳೆಯದು, ಯಾಕಂದರೆ ಡೀಟೇಲ್ಸ್ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ. ಪ್ಲಸ್ ನಿಮ್ಗೆ ಮೋಸ್ಟ್ಲಿ ಕನ್ಸಿಡರ್ ಮಾಡಿ, ಈಗ ಅದೇ ಪ್ರಾಬ್ಲಮ್ ಆಗಿದೆ ಮೋಸ್ಟ್ ಆಫ್ ದ. ಇನ್ನೊಂದೇನೆಂದರೆ ಫ್ರಂಟ್ ಕ್ಯಾಮ್ರಾದಲ್ಲಿ ತುಂಬ ಬ್ರ್ಯಾಂಡ್ಸು ಬರೀ 1080p 30 FPS ರೆಕಾರ್ಡಿಂಗ್ ಕೊಟ್ಬಿಡ್ತಾರೆ. ಸೊ ಅದನ್ನು ಚೆಕ್ ಮಾಡಿ. ನೀವು ವ್ಲಾಗಿಂಗ್ ಮಾಡೋ ಜಮಾನ, ನೀವು ವ್ಲಾಗ್ ಮಾಡಬೇಕು, ಫೋಟೋ ಚೆನ್ನಾಗಿರೋದು ತೆಗಿಬೇಕು ಅಂತ ನಿಮ್ಮ ತಲೆಯಲ್ಲಿದ್ದರೆ ಸೆನ್ಸರ್ ಯಾವ್ದು ಯೂಸ್ ಮಾಡ್ತಿದ್ದಾರೆ, ಫ್ರಂಟ್ ಇರಲಿ ಬ್ಯಾಕ್ ಇರಲಿ, ಯಾವ್ದು ಸೆನ್ಸರ್ ಇದೆ, ಯಾವ ಕಂಪ್ನಿದಿದೆ, ಏನು ಅಪರ್ಚರ್ ಇದೆ, ಏನು ಸೆನ್ಸರ್ ನಿಮ್ಮದು ಫೈನಲಿ ನಿಮ್ಮದು ಸೆನ್ಸರ್ ಸೈಜ್ ಇದೆ, ಎಲ್ಲ ಚೆಕ್ ಮಾಡಿ ಒಂದೊಂದು ಸರ್ತಿ. ನಿಮಗೆ ಹೆಲ್ಪ್ ಆಗುತ್ತೆ ಒಳ್ಳೆ ಕ್ಯಾಮ್ರಾ ತೊಗೊಳಕ್ಕೆ. ಬರೀ ಕ್ಯಾಮ್ರಾ ರಿವ್ಯೂಯಿಂದನೂ ವರ್ಕೌಟ್ ಆಗಲ್ಲ, ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಅದನ್ನು ನೋಡಿ. ಯಾಕಂದರೆ ಫ್ಯೂಚರ್ ಅಪ್ಡೇಟಿಂದ ಇಂಪ್ರೂವ್ ಮಾಡ್ಬೋದು ಕೆಲವೊಂದು ಕ್ಯಾಮ್ರಾ, ಆದರೆ ಕೆಲವೊಂದು ಕ್ಯಾಮ್ರಾ ಮಾಡೋಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ನೋಡಿ ಕನ್ಸಿಡರ್ ಮಾಡಿ. ಸ್ಪೆಷಲಿ ಸೋನಿದು ನಿಮಗೆ ಕ್ಯಾಮ್ರಾ ಇದ್ದರೆ ಪ್ರಿಫರ್ ಮಾಡಿ ನಿಮ್ಮ ಮೊಬೈಲಲ್ಲಿ, ದ್ಯಾಟ್ ವಿಲ್ ಬಿ ಬೆಟರ್. ಸೊ ಬೇಸಿಕಲಿ ಈ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿ, ಸ್ಪೆಷಲಿ ಕ್ಯಾಮ್ರಾ ಡಿವಿಷನಲ್ಲಿ. ಆ್ಯಂಡ್ ಸೆಕೆಂಡರಿ, ತುಂಬ ಜನ ರಿವ್ಯೂವರ್ಸು ಕ್ಯಾಮ್ರಾ ಸ್ಯಾಂಪಲ್ಸ್ ಆಲ್ರೆಡಿ ಶೇರ್ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ಇನ್ನೂ ಒಂದು ಸರ್ತಿ ನೋಡಿ. ಸ್ಪೆಷಲಿ ಈಗಂತೂ ಟ್ರೆಂಡ್ ಇದೆ, ಗೂಗಲ್ ಡ್ರೈವಲ್ಲೆಲ್ಲ ಶೇರ್ ಮಾಡ್ತಾರೆ ಇಮೇಜಸ್ಸು ವಿಡಿಯೋ. ತೆಗೆದು ನೋಡಿ ಏನಿದೆ ಕ್ವಾಲಿಟಿ ಹೆಂಗಿದೆ ಅಂತ. ಹೈಪ್ ಮೇಲೆ ಹೋಗಬೇಡಿ. ಈಗ ನಥಿಂಗ್ ಫೋನ್ 3A ಅಂತ ಬಂದಿದೆ, 3A Pro. 3A Proದು ತುಂಬ ಲಿಮಿಟೇಷನ್ಸ್ ಇದೆ ಕ್ಯಾಮ್ರಾ. ತುಂಬ ಜನ ಹೈಪಲ್ಲಿ ತೊಗೊಂಡ್ಬಿಟ್ರು, ಆದರೆ ಅದು ಕ್ಯಾಮ್ರಾಗೆ ತುಂಬ ಲಿಮಿಟೇಷನ್ಸ್ ಇದೆ. ಅವರು ಇಂಪ್ಲಿಮೆಂಟೇಷನ್ ಏನೋ ಕೊಡೋಕ್ಕೆ ಚೆನ್ನಾಗಿರೋ ಟ್ರೈ ಮಾಡಿದ್ದಾರೆ, ಆದರೆ ಓವರ್ ಪ್ರೈಸ್ಡ್ ಏನಂತಾರಲ್ಲ ಕ್ಯಾಮ್ರಾ ಇದೆ. ನನಗನ್ಸಲ್ಲ ವರ್ತ್ ಇದೆ 33,000 ಕೊಟ್ಟು ತೊಗೊಳ್ಳೋಂಥದ್ದು. ಸೊ ಹಿಂಗಾಗಬಾರ್ದು ಅಂದರೆ ಕನ್ಸಿಡರ್ ಮಾಡಿ ಇವನ್ನೆಲ್ಲ ಕ್ಯಾಮ್ರಾದ ಸ್ಪೆಕ್ಸು ಬಿಫೋರ್ ಬೈಯಿಂಗ್.